ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಮಾತಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಪುಗೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಹಾಕಿದ್ದೆ. ನೀವೆಲ್ಲ ನೋಡಿದ್ದೀರಾ, ತುಂಬಾ ಖುಷಿ ಆಯಿತು. ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ. ಹಾಗೆ ಇನ್ನೂ ಮುಂದೆ ಮಾಡೋ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತಿ. ಯಾಕಂದರೆ ನಿಮ್ಮ ಪ್ರೋತ್ಸಾಹನೇ ನಮ್ಮಂಥ ಯೂಟ್ಯೂಬರ್ಗೆ ಆಕ್ಸಿಜನ್ ಇದ್ದಂಗೆ. ಈಗ ಹೊಸ ವಿಷಯ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದೊಂದು ವಿಷಯನೇ ನಿಮ್ಮ ಮುಂದೆ ತರಬೇಕಂತ ನನ್ನ ಆಸೆ. ಈ ಸಾರಿ ಒಂದು ಡ್ರೈವಿಂಗ್ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ, ಡ್ರೈವಿಂಗು ಕಲಿಸೋ ಮುಖಾಂತರ. ಡ್ರೈವಿಂಗ್ ಕಲಿಸ್ಬೇಕಂದ್ರೆ ನನ್ನ ಪ್ರಕಾರ ಆ ಡ್ರೈವಿಂಗ್ ಹೇಳ್ಕೊಡೋರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಅಂದರೆ ನುರಿತ ತರಬೇತಿ ಹೊಂದಿರಬೇಕು ಅವರು. ಹಾಗಿದ್ರೆ ಮಾತ್ರ ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಸಾಧ್ಯ. ಆ ವಿಷಯದಲ್ಲಿ ನನಗೆ ತುಂಬ ಹೆಮ್ಮೆ ಇದೆ, ಒಂಥರ ಕಾನ್ಫಿಡೆಂಟ್ ಇದೆ. ಏನಪ್ಪ ಅಂದರೆ, 35 ವರ್ಷಗಳ ಕಾಲ ನನಗೆ ಡ್ರೈವಿಂಗ್ ಅನುಭವ ಇದೆ. ಹಾಗೆ 25 ವರ್ಷಗಳ ಕಾಲ ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದ್ದೆ, ಅಂದರೆ ತರಬೇತುದಾರನಾಗಿ ಕೆಲಸ ಮಾಡಿದ್ದೆ. ಡ್ರೈವಿಂಗ್ ಸ್ಕೂಲ್ ಓನರು ಆಗಿದ್ದೆ. ಈಗ ಕೆಲವು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅದು ಎರಡೂ ಕೆಲಸನೂ ತೊಡಸ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗದೆ ಇರೋದ್ರಿಂದ 1 ವರ್ಷದಿಂದ ನಾನು ಡ್ರೈವಿಂಗ್ ಸ್ಕೂಲ್ನ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಆದ್ದರಿಂದ ನನಗೆ ಎಲ್ಲೋ ಒಂದು ಡ್ರೈವಿಂಗ್ ಒಂದು ಅಭಿಮಾನ, ಯಾಕಂದರೆ 25 ವರ್ಷಗಳ ಕಾಲ ಅದ್ರಲ್ಲಿ ಬಂದಿದ್ದೀನಲ್ಲೋ ಒಂದು ಅಭಿಮಾನ. ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಆದರೂ ಹಲವಾರು ಸ್ನೇಹಿತರಿಗೆ, ಯಾಕಂದರೆ 3,500 ಜನಕ್ಕೆ ನಾನು ಡ್ರೈವಿಂಗ್ ಹೇಳ್ಕೊಟ್ಟಿದ್ದೀನಿ. ಆ ಒಂದು ಖುಷಿ ನನಗಿದೆ, ಹೆಮ್ಮೆ ಅಂತಲೂ ಹೇಳಬಲ್ಲೆ. ಇನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ತರಬೇತಿ ಕೊಡ್ಬೋದಲ್ವಾ ಅಂತ ಒಂದು ಥಾಟ್ ಮನಸ್ಸಿಗೆ ಬಂತು. ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ನಾವು ಡ್ರೈವಿಂಗ್ ಒಬ್ಬರಿಗೆ ಹೇಳ್ಕೊಡ್ಬೇಕಂದ್ರೆ ಆ ಕಲಿಯೋರಿಗೆ ಎಲ್ಲೆಲ್ಲಿರಬೇಕು ಅಂದರೆ ಲರ್ನಿಂಗ್ ಲೈಸೆನ್ಸ್ ಖಂಡಿತವಾಗಿ ಇರಲೇಬೇಕಾಗುತ್ತೆ. ಇದು ಕಾನೂನು ನಿಯಮನ ಯಾವತ್ತೂ ವಿರೋಧಿಸಬಾರ್ದು. ಹಾಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕಂದ್ರೆ ಅವರಿಗೆ ಲೈಸೆನ್ಸ್ ಅಂದರೆ ತರಬೇತಿ ವಾಹನದ ಪರವಾನಗಿ ಖಂಡಿತ ಅವ್ರಿಗೆ ಇರಬೇಕಾಗುತ್ತೆ. ಇದು ಎರಡಿದ್ರೆ ಮಾತ್ರ ನಾವು ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಸಾಧ್ಯ. ಬನ್ನಿ, ಹೇಗೆ ಹೇಳಬೇಕು ABCD ಇಂದ ನಾನು ಪ್ರಾರಂಭ ಮಾಡ್ತೀನಿ. ಗಾಡಿಯಲ್ಲಿ ಕುಂತ ನಂತರ ಮೊದಲು ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರು ನಮಗೆ ಅನುಕೂಲ ಆಗೋ ಥರ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಆದ ನಂತರ ಕಾನೂನು ನಿಯಮದ ಹಾಗೆ ಸೀಟ್ ಬೆಲ್ಟ್ ಹಾಕೋಬೇಕಾಗುತ್ತೆ. ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಏನೇ ಸಣ್ಣ ಪಣ್ಣ ಅಪಘಾತ ಆದರೂ ನಾವು ಸೇಫ್ ಆಗಿರ್ತೀವಿ. ಅದರಿಂದ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಗೇರ್ ಇರೋವಂಥ ಗಾಡಿನಲ್ಲಿ 3 ಪೆಡಲ್ ಬರುತ್ತೆ. ಬನ್ನಿ ನಾನು ತೋರಿಸ್ತೀನಿ ನೋಡಿ. ABC ಅಂದರೆ ಎಕ್ಸಿಲೇಟರ್, ಬ್ರೇಕು, ಕ್ಲಚ್ಚು. ಈ 3 ಪೆಡಲು ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಾನು ನಂತರ ಹೇಳ್ತೀನಿ. ಈಗ ಗೇರ್ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ನೋಡಿ. ಇದು ನ್ಯೂಟ್ರಲ್ ಅಂತ ಕರಿತೀವಿ. ನ್ಯೂಟ್ರಲ್ ಅಂದರೆ ಫುಲ್ ಪ್ಲೇ ಇರುತ್ತೆ, ಇಷ್ಟೊಂದು ಪ್ಲೇ ಇರುತ್ತೆ. ಅದೇ ಗೇರಲ್ಲಿದ್ದರೆ ಅಷ್ಟು ಪ್ಲೇ ಬರೋದಿಲ್ಲ ನಿಮಗೆ. ಮೊತ್ತ 6 ಗೇರ್ ಇರುತ್ತೆ. 1, 2, 3, 4, 5 ಅಂದರೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಅಂತ ಕರಿತೀವಿ. ರಿವರ್ಸು ಸೇರಿ 6 ಗೇರ್ ಬರುತ್ತೆ ನೋಡಿ. ಇದು ಹ್ಯಾಂಡ್ ಬ್ರೇಕು. ಹ್ಯಾಂಡ್ ಬ್ರೇಕ್ ಯಾವಾಗಲೂ ನಾವು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಬೇಕಂದ್ರೆ ಅದಕ್ಕೂ ಮುಂಚೆ ರಿಲೀಸ್ ಮಾಡಬೇಕು. ಇಲ್ಲಾಂದರೆ ಗಾಡಿ ಮೂವ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಹೇಗೆ ರಿಲೀಸ್ ಮಾಡೋದು ಅಂತ ಹೇಳಿದ್ರೆ, ಈ ಗೇರ್ ರಾಡ್ನ ಸ್ವಲ್ಪ ಮೇಲೆ ಎತ್ಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ನಂತರ ಕೆಳಗೆ ರಿಲೀಸ್ ಆಗುತ್ತೆ. ನೀವು ಬಟನ್ ಪ್ರೆಸ್ ಮಾಡಿಲ್ಲ ಅಂದ್ಕೊಳ್ಳಿ, ಇವಾಗ ಮೇಲೆ ಹಾಕಿದೆ, ಬಟನ್ ಪ್ರೆಸ್ ಮಾಡಿಲ್ಲ ಅಂದ್ಕೊಳ್ಳಿ, ಪ್ರೆಸ್ ಮಾಡಿದ್ರೆ ಅದು ಕೆಳಗೆ ಹೋಗಲ್ಲ. ಅದರಿಂದ ಸ್ವಲ್ಪ ವೆಯ್ಟ್ ಮೇಲೆ ಎತ್ಕೊಂಡು ಬಟನ್ ಪ್ರೆಸ್ ಆದರೆ ಆರಾಮಾಗಿ ರಿಲೀಸ್ ಆಗುತ್ತೆ. ನಂತರ ಗಾಡಿ ಇಳಿದು ಹೋಗ್ಬೇಕಂದ್ರೆ ಇದನ್ನು ಮತ್ತೆ ಉಪಯೋಗ ಮಾಡಬೇಕಾಗುತ್ತೆ. ಅದು ಗಾಡಿ ಇಳಿಯೋವಾಗ ನಾನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ಫಸ್ಟ್ ಗೇರಲ್ಲಿ ಬಿಟ್ಟು ಹೋಗಿರ್ತಾರೆ ಗಾಡಿನ, ಅದನ್ನು ನಾವು ಒಂದು ಸ್ಟೆಪ್ ಹಿಂದೆ ಹೇಳ್ಕೋಬೇಕು. ಹಿಂದೆ ಹೇಳ್ಕೊಂಡ್ರೆ ನ್ಯೂಟ್ರಲ್, ಹೇಳಿದ್ನಲ್ಲ ಈ ಥರ ಶೇಕ್ ಆಗುತ್ತೆ. ನ್ಯೂಟ್ರಲಲ್ಲಿ ಫಸ್ಟ್ ಇರಬೇಕು. ನಂತರ ಗಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಗಾಡಿ ಸ್ಟಾರ್ಟ್ ಆದ ನಂತರ ಕ್ಲಚ್ ತುಳ್ಕೊಂಡು ನಾವು ಫಸ್ಟ್ ಗೇರ್ ಹಾಕಬೇಕು. ಯಾಕಂದರೆ ಕ್ಲಚ್ ತುಳಿಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಗೇರ್ ಬೀಳೋದಿಲ್ಲ. ಅದರಿಂದ ಮೊದಲಿಗೆ ಎಡಗಾಲಲ್ಲಿ ಕ್ಲಚ್ ತುಳ್ಕೊಂಡು ನಂತರ ಫಸ್ಟ್ ಗೇರ್ ಹಾಕಿದ್ರೆ ನಾನು ಸ್ಪೀಡ್ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಜಸ್ಟ್ ಮೂವಿಂಗ್, ಹೆಂಗೆ ಕ್ಲಚ್ ಬಿಡಬೇಕು 1, 2, 3, 4 ಆ ಥರ ಒಂದೊಂದು ಸೆಕೆಂಡ್ ಒಂದೊಂದು ಪಾಯಿಂಟ್ ಥರ ನೀವು ಬಿಟ್ಕೊಂಡು ಬನ್ನಿ. ಗಾಡಿ ಆರಾಮಾಗಿ ನಿಧಾನಕ್ಕೆ ಮೂವ್ ಆಗುತ್ತೆ. ನೀವು ಕ್ಲಚ್ ಎಷ್ಟು ನಿಧಾನಕ್ಕೆ ಬಿಡ್ತೀರೋ ಗಾಡಿ ಅಷ್ಟು ನಿಧಾನಕ್ಕೆ ಮೂವ್ ಆಗುತ್ತೆ ನೋಡಿ. ಜಸ್ಟ್ ಮೂವಿಂಗ್ 0 to 10 or 15 ಅಷ್ಟೇ, 10 ರಿಂದ 15 ಕಿಲೋಮೀಟ್ರ್ ಸ್ಪೀಡು. ನಂತರ ಏನು ಮಾಡಬೇಕು, ನಾವು ಇನ್ನೂ ಸ್ಪೀಡ್ ಬೇಕು ಅಂದಾಗ ಸೆಕೆಂಡ್ ಗೇರ್ ಹಾಕಬೇಕಾಗುತ್ತೆ. ಅದೇ ಥರ ಕ್ಲಚ್ ಹಿಡಿದು ನಂತರ ಸೆಕೆಂಡ್ ಗೇರ್ ಲೆಫ್ಟ್ಗೆ ತಳ್ಕೊಂಡು 1, 2. ಆ 1 ಅನ್ನೋದನ್ನ ನ್ಯೂಟ್ರಲ್ ಅಂತ ಕೌಂಟ್ ಮಾಡ್ಕೊಳ್ಳಿ. 2 ಅನ್ನೋದು ಸ್ಟೆಪ್ ಕೌಂಟಿಂಗ್, ಅದು ಗೇರ್ ಕೌಂಟಿಂಗ್ ಅಲ್ಲ, ಸ್ಟೆಪ್ ಕೌಂಟಿಂಗ್. 2 ಸ್ಟೆಪ್ ಬಿದ್ದಿದೆ ಅಂದರೆ ಸೆಕೆಂಡ್ ಗೇರ್ ಬಿದ್ದಿದೆ ಅಂತ ಅರ್ಥ. ಸೆಕೆಂಡ್ ಗೇರಲ್ಲಿ 10 to
20 or 25 ವರೆಗೂ ನಿಮಗೆ ಸ್ಪೀಡ್ ಅನುಕೂಲ ಆಗುತ್ತೆ. ನೋಡಿ ಇವಾಗ ನಾವು 20-25 ಸ್ಪೀಡ್ ಹೋಗ್ತಾ ಇದ್ದೀವಿ. ನಮ್ಗೆ ಇನ್ನೂ ಸ್ಪೀಡ್ ಬೇಕು ಅನಿಸಿದಾಗ ನಾವೇನು ಮಾಡ್ತೀವಿ, ಥರ್ಡ್ ಗೇರ್. ಈ 1 ಅನ್ನೋದು ನ್ಯೂಟ್ರಲ್, 2 ಅನ್ನೋದು ಥರ್ಡ್ ಗೇರ್. ಸ್ವಲ್ಪ ಬಲಭಾಗಕ್ಕೆ ಬರುತ್ತೆ, ಅದೇ ಥರ್ಡ್ ಗೇರ್ ಬೀಳುತ್ತೆ. ಥರ್ಡ್ ಗೇರಲ್ಲಿ 20 to 30 or 35, 30ರಿಂದ 35 ಕಿಲೋಮೀಟರ್ ಸ್ಪೀಡ್ ನಮಗೆ ಅನುಕೂಲ ಆಗುತ್ತೆ ಥರ್ಡ್ ಗೇರ್. ಅಕಸ್ಮಾತ್ ಸ್ಲೋ ಆಯ್ತು ಅನ್ಕೊಳ್ಳಿ, ಇದನ್ನು ನಾನು ಹೇಳಬೇಕಂತಿದ್ದೆ. ಸ್ಲೋ ಆದಾಗ ಮತ್ತೆ ನೀವು ಸೆಕೆಂಡ್ ಗೇರ್ಗೆ ಬರಬೇಕು. ಆ 30-40 ಸ್ಪೀಡಲ್ಲಿ ಇದ್ದಾಗ ಹಂಪ್ಸ್ ಏನಾದರೂ ಬಂದರೆ ಅದೇ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ. ಸ್ಪೀಡ್ ಕಡಿಮೆ ಆಯಿತು ಅಂದರೆ ಗೇರ್ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮಾಡ್ಕೊಂಡೆ ನೋಡಿ, ಸೆಕೆಂಡ್ ಗೇರ್ ಮಾಡ್ಕೊಂಡೆ. ನಂತರ ಹಾಗೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಗೇನು ಮಾಡಬೇಕು, ಸೆಕೆಂಡ್ ಗೇರಿಂದ ಥರ್ಡ್ ಗೇರ್ಗೆ ಹೋಗ್ತೀವಿ. ನೋಡಿ 1 ನ್ಯೂಟ್ರಲ್, ಥರ್ಡ್ ಗೇರ್. ಇವಾಗ ಥರ್ಡ್ ಗೇರಲ್ಲಿ ಹೋಗ್ತಾ ಇದ್ದೀವಿ. 20ಗಿಂತ ಸ್ಪೀಡ್ ಜಾಸ್ತಿ ಕೊಡುತ್ತೆ ನಮಗೆ. ನೋಡಿ ಇವಾಗ 30-35 ರೇಂಜಲ್ಲಿ ನಾವು ಹೋಗ್ತಾ ಇದ್ದೀವಿ. ಹೀಗೆ ಹೋಗ್ತಾ ಇದ್ದೀವಿ. ಇನ್ನೂ ನಮ್ಮ ಖಾಲಿ ರೋಡ್ ಇದೆ ನೋಡಿ, ಖಾಲಿ ರೋಡ್ ಇದೆ. ಇನ್ನೂ ಸ್ಪೀಡ್ ಬೇಕು ಅನಿಸಿದ್ರೆ ನಾವು 4th ಗೇರ್ಗೆ ಹೋಗ್ಬೋದು. 4th ಗೇರ್ ಸೇಮ್ ಅದೇ ಥರ 1 ನ್ಯೂಟ್ರಲ್, 2 4th ಗೇರ್. ಆ ಸ್ಟೆಪ್ ಕೌಂಟಿಂಗ್ 1 2 2 ಸ್ಟೆಪ್ ಬಿದ್ದರೆ 4th ಗೇರ್. 4th ಗೇರಲ್ಲಿ 40ಯಿಂದ 50-55 ವರೆಗೂ ನೀವು ಹೋಗ್ಬೋದು. ನೋಡಿ 30 to 40 45 ಸಾರಿ 30 to 40 45 ವರೆಗೂ ನೀವು 4th ಗೇರಲ್ಲಿ ಹೋಗ್ಬೋದು. ಈ ಥರ ಇನ್ನೂ ನಮಗೆ ಸ್ಪೀಡ್ ಬೇಕು ಅಂದರೆ ನೋಡಿ, ಸ್ಲೋ ಆಯ್ತು. ಈಗ ಸ್ಲೋ ಆಗಿದ ತಕ್ಷಣ ನಾವು 4th ಗೇರಲ್ಲಿ ಇದ್ವಲ್ಲ, ನಂತರ ಥರ್ಡ್ ಗೇರ್ಗೆ ಹೋಗ್ತೀವಿ. ಇನ್ನೂ ಸ್ಲೋ ಆಯಿತು ಅಂದ್ರೆ ನಾವು ಸೆಕೆಂಡ್ ಗೇರ್ ಬರ್ಬೋದು. ಥರ್ಡ್ ಗೇರ್ಗೆ ಹೋಗಿನೇ ಬರಬೇಕಂತೇನಿಲ್ಲ. ತುಂಬ ಸ್ಲೋ ಆದರೆ ಹಳ್ಳ ದಿನ್ನೆ ಹಂಪ್ಸ್ ಬಂದಾಗ ಡೈರೆಕ್ಟ್ ಹಂಗೆ ಸೆಕೆಂಡ್ ಗೇರ್ ಬರ್ಬೋದು. ನೋಡಿ ಇವಾಗ ಹಳ್ಳ ದಿನ್ನೆ ಇದೆ, ನಾನು ಸೆಕೆಂಡ್ ಗೇರಲ್ಲೇ ಹೋಗ್ತಾ ಇದ್ದೀನಿ. ನಿಧಾನಕ್ಕೆ ಹಳ್ಳ ದಿನ್ನೆ. ಅರ್ಧ ಕ್ಲಚ್ ಇಟ್ಕೊಂಡ್ರೆ ಸ್ಮೂತ್ ಆಗುತ್ತೆ, ಗಾಡಿ ಆಫ್ ಆಗೋದಿಲ್ಲ. ಅರ್ಧ ಕ್ಲಚ್ ಹಿಡಿಯೋದ್ರಿಂದ ಗಾಡಿ ಆಫ್ ಆಗೋದಿಲ್ಲ. ರನ್ನಿಂಗಲ್ಲಿ ಯಾವುದೇ ಕಾರಣಕ್ಕೂ ಕ್ಲಚ್ ಬಳಸಬಾರ್ದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರನ್ನಿಂಗಲ್ಲಿ ಇರೋವಾಗ ಕ್ಲಚ್ ಬಳಸಬಾರ್ದು. ಈ ಥರ ಹಳ್ಳ ದಿನ್ನೆ ಹಂಪ್ಸ್ ಬಂದಾಗ ಮಾತ್ರ ಆಫ್ ಕ್ಲಚ್ ಹಿಡೀರಿ, ಗಾಡಿ ಆಫ್ ಆಗಲ್ಲ. ನಂತರ ಕ್ಲಿಯರ್ ಆಯಿತು, ರೋಡ್ ಕ್ಲಿಯರ್ ಆಯಿತು, ಕ್ಲಚ್ ಬಿಡಿ, ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಲೈಟಾಗಿ ಎಕ್ಸೈಟ್ ಕೊಟ್ಟರೆ ಗಾಡಿ ಸ್ಪೀಡ್ ಆಗುತ್ತೆ. ನಂತರ ಹೇಳಿದ್ನಲ್ಲ ಥರ್ಡ್ ಗೇರ್ 1 2 ಥರ್ಡ್ ಗೇರಲ್ಲಿ ಹೋಗ್ತಾ ಇರ್ತೀರಾ. 20 to 30 35 ವರೆಗೂ ನಿಮಗೆ ಥರ್ಡ್ ಗೇರ್ ನಂತರ ಇನ್ನೂ ಸ್ಪೀಡ್ ಬೇಕು ಅಂದರೆ ಹೇಳಿದ್ನಲ್ಲ 4th ಗೇರ್ 1 to 4th ಗೇರ್. 30 to 40 45 ವರೆಗೂ ನಿಮಗೆ 4th ಗೇರ್ ಹೆಲ್ಪ್ ಆಗುತ್ತೆ. ಮತ್ತೆ ಸೆಕೆಂಡ್ ಗೇರ್ ಹಾಕ್ಕೊತಾ ಇದ್ದೀನಿ. ಸ್ಪೀಡ್ ಕಡಿಮೆ ಆಗಿರೋದ್ರಿಂದ ಸೆಕೆಂಡ್ ಗೇರ್. ನಂತರ ಖಾಲಿ ಇದೆ ರೋಡು, ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡಿದೆ ಥರ್ಡ್ ಗೇರಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ ಸ್ಪೀಡ್ ಬೇಕು ಹೇಳಿದ್ನಲ್ಲ 4th ಗೇರ್. 40 to 45 ವರೆಗೂ 4th ಗೇರ್. ಇನ್ನೂ ಸ್ಪೀಡ್ ಬೇಕು 40 ಮೇಲೆ ಹೋಗ್ಬೇಕಂದ್ರೆ ನೋಡಿ 5th ಗೇರ್ ಹಾಕಿದ್ದೀನಿ. 40 to 45 ಮೇಲೆ 5th ಗೇರ್. ಇದರಲ್ಲಿ ಹೇಳಿದ್ನಲ್ಲ ಲಿಮಿಟ್ ಇಲ್ಲ, ನೀವು ಎಷ್ಟೇ ಬೇಕಾದರೂ ಸ್ಪೀಡ್ ಹೋಗ್ಬೋದು. 50-60 ಸ್ಪೀಡು ನಿಮಗೆ 5th ಗೇರ್ ಅನುಕೂಲ ಆಗುತ್ತೆ. ಮತ್ತೆ ಸ್ಲೋ ಆಯಿತು ಅಂದರೆ ಇಷ್ಟು ಸ್ಲೋ ಮಾಡಿ ನಿಲ್ಲಿಸಬೇಕಂದ್ರೆ ಅದು ಯಾವುದೇ ಗೇರ್ ಇರಲಿ, 5th ಗೇರ್ ಇರಲಿ, 4th ಗೇರ್ ಇರಲಿ, ಯಾವುದೇ ಗೇರ್ ಇರಲಿ, ಗೇರ್ ಬದಲಾಯಿಸೋಂಥ ಅವಶ್ಯಕತೆ ಇಲ್ಲ. ನೋಡಿ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗುತ್ತೆ. ಕ್ಲಚ್ ಹಿಡಿಯೋದು ಏನಕ್ಕೆ, ಇಂಜನ್ ಆಫ್ ಆಗದೆ ಇರಲಿ ಅಂತ ನಾವು ಕ್ಲಚ್ ಹಿಡಿತೀವಿ. ಬ್ರೇಕ್ ಹಿಡಿಯೋದೇನಕ್ಕೆ, ಗಾಡಿ ಸ್ಟಾಪ್ ಆಗಲಿ ಅಂತ ನಾವು ಬ್ರೇಕ್ ಹಿಡಿತೀವಿ. ಕ್ಲಚ್ ಹಿಡಿಯೋದು ಇಂಜನ್ ಆಫ್ ಆಗದೆ ಇರಲಿ ಅಂತ, ಬ್ರೇಕ್ ಹಿಡಿಯೋದು ಗಾಡಿ ನಿಲ್ಲಿ ಅಂತ. ತಕ್ಷಣ ನಾವು ನಿಲ್ಲಿಸ್ಬೋದು. ಮತ್ತೆ ನಾವು ಮೂವ್ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಫಸ್ಟ್ ಗೇರಿಂದಾನೇ ಮೂವ್ ಮಾಡಬೇಕಾಗುತ್ತೆ. ಇದು ಪ್ರೊಸೀಜರ್. ವಿಷಯ ಹೇಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಗಾಡಿ ಓಡಿಸೋವಾಗ ಹಾಡು ಕೇಳ್ಕೊಂಡಿರ್ಬೋದು, ಪಕ್ಕದಲ್ಲಿ ಯಾರೇ ಮಾತಾಡ್ತಾ ಇರ್ಬೋದು, ಹಿಂದೆ ಯಾರಾದರೂ ಮಾತಾಡ್ತಾ ಇರ್ಬೋದು, ನೀವು ಮಾತಾಡಿ, ಆದರೆ ನಿಮ್ಮ ದೃಷ್ಟಿ ಮುಂದೆನೇ ಇರಬೇಕು. ಈಗ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದಾರೆ, ಆದರೂ ನಾನು ನಿಮಗೆ ಡ್ರೈವಿಂಗ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಬಟ್ ನನ್ನ ದೃಷ್ಟಿ ಮಾತ್ರ ಯಾವಾಗಲೂ ಮುಂದೆನೇ ಇರುತ್ತೆ. ಹಾಗೆ ಡ್ರೈವಿಂಗ್ ಮಾಡೋವಾಗ ಮುಂದೆ ರಸ್ತೆನೇ ನೋಡ್ತಾ ಇರಬೇಕು. ಯಾಕಂದರೆ ಸ್ವಲ್ಪ ನೀವು ಎಡಗಡೆ ಹಿಂದೆ ನೋಡಿದ್ರೆ ಏನೇ ಒಂದು ಸಣ್ಣ ಪ್ರಮಾದ ಆದರೂ ಅದು ನಮ್ಮಿಂದಾನೇ ಆಗುತ್ತೆ. ಅದರಿಂದ ಚಾಲನೆ ಮಾಡೋವಾಗ ನಿಯಮನ ಕಂಪಲ್ಸರಿ ನೀವು ಫಾಲೋ ಮಾಡಬೇಕಾಗುತ್ತೆ. ನೋಡಿ ಈಗ ನ್ಯೂಟ್ರಲಲ್ಲಿದೆ, ರಿವರ್ಸ್ ಗೇರ್ ಬಲಗಡೆಗೆ ಎಳೆದು ಸ್ವಲ್ಪ ಬ್ಯಾಕ್ ಸೈಡ್ ಹಾಕಿದ್ರೆ ರಿವರ್ಸ್ ಗೇರ್ ಮಾಡೋವಾಗ ನೀವು ನಿಯಮ ಫಾಲೋ ಮಾಡಬೇಕು. ಏನು ಅಂದರೆ ಮುಂದೆ ಹಾಗೂ ಎಡ ಬಲ ಎಲ್ಲ ಕಡೆ ನೋಡಿ, ಹಿಂದೆನೂ ನೋಡಿ ಯಾವುದನ್ನ ಗಾಡಿ ಪಾರ್ಕಿಂಗ್ ಇದೆಯಾ ಇಲ್ವಾ ಅದನ್ನು ನೋಡಿಕೊಂಡು ನೀವು ರಿವರ್ಸ್ ಮಾಡಬೇಕಾಗುತ್ತೆ. ರಿವರ್ಸ್ ಮಾಡೋವಾಗ ಸ್ವಲ್ಪ ನೀವು ಬಲಗಡೆ ಡೋರ್ ಸೈಡ್ ತಿರುಗಿ ಹಿಂದೆ ನೋಡಬೇಕಾಗುತ್ತೆ. ಆವಾಗ ನಿಮಗೆ ಹಿಂದೆ ಕ್ಲೀನಾಗಿ ಕಾಣುತ್ತೆ. ನೀವು ಸ್ಟ್ರೈಟಾಗಿ ಕುತ್ಕೊಂಡು ಈಗ ನೋಡಿದ್ರೆ 50% ಕಾಣುತ್ತೆ, ಇನ್ನು 50% ಕಾಣೋದಿಲ್ಲ. ಅದರಿಂದ ನೀವು ಸ್ವಲ್ಪ ಬಲಭಾಗದಲ್ಲಿ ಕೂತ್ಕೊಂಡ್ರೆ ನೋಡಿ ಈಗ ಎಷ್ಟು ಕ್ಲೀನಾಗಿ ಕಾಣುತ್ತೆ. ಈ ನಿಯಮನ ನೀವು ಫಾಲೋ ಮಾಡಬೇಕಾಗುತ್ತೆ.
ಹೀಗೆ ರಿವರ್ಸ್ ಮಾಡಿ ನಂತರ ನೀವು ಬಲಗಡೆಗೆ ಹೋಗ್ಬೇಕಾದ್ರೆ ಮತ್ತೆ ಫಸ್ಟ್ ಗೇರ್ ಆಗಿಬಿಟ್ಟು ಪ್ರೊಸೀಡ್. ಡ್ರೈವಿಂಗ್ ವಿಷಯ ಹೇಳಿದ್ರೆ ಒಂದು ಹಣ್ಣೋರ್ ಹಾಡು ಜ್ಞಾಪಕ ಬರ್ತಾ ಇದೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ನಾವು ಗಾಡಿ ಸೈಡ್ಗೆ ಹಾಕಿ ನಿಲ್ಲಿಸ್ತೀವಿ. ನಿಲ್ಲಿಸಿದ ನಂತರ ಏನು ಮಾಡಬೇಕು ನೋಡಿ, ಇಂಜನ್ ಆಫ್ ಮಾಡಬೇಕು. ಸ್ಟಾರ್ಟ್ ಮಾಡೋದಕ್ಕೆ ಹೇಗೆ ಬಟನ್ ಪ್ರೆಸ್ ಮಾಡ್ತೀವೋ ಹಾಗೆ ಮತ್ತೆ ಪ್ರೆಸ್ ಮಾಡಿದ್ರೆ ಇಂಜನ್ ಆಫ್ ಆಗುತ್ತೆ. ಇಂಜನ್ ಆಫ್ ಮಾಡ್ಬೋದು, ಕೀನಲ್ಲೂ ನೀವು ಆಫ್ ಮಾಡ್ಬೋದು. ಎಡಕ್ಕೆ ತಿರುಗಿಸ್ಬಿಟ್ರೆ ಇಂಜನ್ ಗಾಡಿ ಆಫ್ ಆಗುತ್ತೆ. ನಂತರ ಏನು ಮಾಡಬೇಕು, ಈ ಗೇರ್ನ ಫಸ್ಟ್ ಗೇರ್ ಹಾಕಿ ನಿಲ್ಲಿಸಬೇಕು, ಇದು ಸೇಫ್ಟಿ. ನಂತರ ಏನು ಮಾಡಬೇಕು, ಹ್ಯಾಂಡ್ ಬ್ರೇಕ್ನ ಮೇಲೆ ಎಳೆದು ನಿಲ್ಲಿಸಬೇಕು, ಇದು ಲಾಕ್. ನಾನು ಮುಂಚೆನೇ ಹೇಳಿದ್ದೆ, ರಿಲೀಸ್ ಮಾಡಬೇಕಂದ್ರೆ ಬಟನ್ ಪ್ರೆಸ್ ಮಾಡಿ ಕೆಳಗೆ ಇಳಿಸಿರಬೇಕು, ನಂತರ ಮೇಲೆ ಕೆಳದ್ರೆ ಲಾಕ್ ಆಗುತ್ತೆ. ಇದು ಸೇಫ್ಟಿ, ಇದು ಡಬಲ್ ಸೇಫ್ಟಿ. ಅಕಸ್ಮಾತ್ ನೀವು ಫಸ್ಟ್ ಗೇರ್ ಮಾತ್ರ ಹಾಕೋಗಿರ್ತೀರಾ, ಹ್ಯಾಂಡ್ ಬ್ರೇಕ್ ಮರ್ತೋಗಿರ್ತೀರಾ ಅಂದ್ಕೊಳ್ಳಿ, ನಿಮ್ಮ ಮನೆ ಹುಡುಗರು ಏನಾದರೂ ಗಾಡಿನಲ್ಲಿ ಕೂತು ಒಂದು ಸ್ಟೆಪ್ ಹಿಂದೆ ನ್ಯೂಟ್ರಲ್ ಮಾಡಿಬಿಟ್ರೆ ಡೌನಲ್ಲಿದ್ದರೆ ಗಾಡಿ ಮುಂದೆ ಹೊರಟೋಗುತ್ತೆ, ಅಪ್ಪಲ್ಲಿತ್ತ ಗಾಡಿ ಹಿಂದೆ ಬರುತ್ತೆ. ಅದರಿಂದ ಏನು ಮಾಡಬೇಕು, ನೀವು ಫಸ್ಟ್ ಗೇರ್ ಹಾಕಿದ್ರು ನಂತರ ಕಂಪಲ್ಸರಿ ನೀವು ಹ್ಯಾಂಡ್ ಬ್ರೇಕ್ ಹಾಕೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಡ್ರೈವಿಂಗ್ನಲ್ಲಿ ಕೆಲವೊಂದು ಮುಖ್ಯ ವಿಷಯ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡ್ರೈವಿಂಗ್ ಕಲಿಯುವಾಗ ಮೊದಲು ಖಾಲಿ ರಸ್ತೆಗೆ ಹೋಗ್ಬೇಕಾಗುತ್ತೆ. ನೀವು ಡ್ರೈವಿಂಗ್ ಕಲಿಯೋಕ್ಕೆ ಏನಾದರೂ ಬಿಸಿ ರೋಡ್ಗೆ ಹೋಗ್ಬಿಟ್ರೆ, ಜನಜಂಗುಳಿ ಇರೋ ಜಾಗದಲ್ಲಿ, ರಸ್ತೆಗೆ ಈ ಗಾಡಿ ಓಡಾಡೋ ಜಾಗದಲ್ಲಿ ನೀವೇನಾದರೂ ಹೋದರೆ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊತೀರಾ, ಪಬ್ಲಿಕ್ಕು ಸಮಸ್ಯೆಯಲ್ಲಿ ಸಿಕ್ಕಾಕೊಳುತ್ತೆ. ಅದರಿಂದ ನಗರದ ಹೊರವಲಯಕ್ಕೆ ಹೋದರೆ ಖಾಲಿ ರಸ್ತೆಗಳು ತುಂಬಾ ಇರುತ್ತೆ. ಅಂಥ ಜಾಗದಲ್ಲಿ ನೀವು ಪ್ರಯತ್ನ ಮಾಡೋದು ಅನುಕೂಲ. ಮತ್ತು ಇದಕ್ಕೆ ವಯಸ್ಸಿನ ನಿಗದಿ ಇದೆಯಾ? ಹೌದು, ಇದೆ. ಕಾನೂನಿನ ಪ್ರಕಾರ 18 ತುಂಬಿ 19ಕ್ಕೆ ಬಿದ್ದ ಮೇಲೇ ನೀವು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಲರ್ನಿಂಗ್ ಲೈಸೆನ್ಸು 6 ತಿಂಗಳು ಟೈಮ್ ಇರುತ್ತೆ. ನೀವು 1 ತಿಂಗಳ ನಂತರ ಡ್ರೈವಿಂಗ್ 1 ತಿಂಗಳು ಕಲಿತ ನಂತರ 5 ತಿಂಗಳೊಳಗೆ ನೀವು DL ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಕಲಿಯೋದಕ್ಕೆ ವಯಸ್ಸಿನ ನಿಗದಿ ಇಲ್ಲ. ಯಾಕಂದರೆ 19 ತುಂಬಿದ ಮೇಲೆ 20, 30, 40, 50 ವಯಸ್ಸಿನವರು ಬೇಕಾದರೂ ಡ್ರೈವಿಂಗ್ ಕಲಿಬೋದು. ಇದಕ್ಕೆ ಅವಶ್ಯಕತೆ ಹಾಗೂ ಶ್ರದ್ಧೆ ಬಹಳ ಮುಖ್ಯ. ಇದಕ್ಕೆ ಇಷ್ಟೇ ವಯಸ್ಸಿನವ್ರು ಕಲಿಬೇಕು, ಇಷ್ಟು ವಯಸ್ಸವ್ರು ಕಲಿಬಾರ್ದು ಅಂತ ಏನಿಲ್ಲ. ಧಾರಾಳವಾಗಿ ನೀವು ಶ್ರದ್ಧೆಯಿಂದ ಡ್ರೈವಿಂಗ್ ಕಲಿಬೋದು. ನನಗೆ 68 ವರ್ಷದ ಸ್ಟೂಡೆಂಟು ನನಗಿದ್ದಾರೆ. ಅದ್ರ ವಿಷಯದ ಬಗ್ಗೆ ನಾನು ಖಂಡಿತ ಮುಂದೆ ಹೇಳ್ತೀನಿ. ಮತ್ತು ನೀವು ಎಡಭಾಗ ಬಲಭಾಗಕ್ಕೆ ಟರ್ನ್ ಮಾಡಬೇಕಂದ್ರೆ ಕಂಪಲ್ಸರಿ ನೀವು ಇಂಡಿಕೇಟರ್ ಹಾಕ್ತೀರಾ. ಇಂಡಿಕೇಟರ್ ಹಾಕಿದ್ರೂ ಸಹ ನೀವು ಮಿರರ್ ನೋಡಿಕೊಂಡೇ ಟರ್ನ್ ಮಾಡಿ. ಬಲಗಡೆ ತಿರುಗಬೇಕಾ, ಬಲಗಡೆ ಮಿರರ್ ನೋಡಿ ನೀವು ಟರ್ನ್ ಮಾಡಿ. ಎಡಗಡೆ ಹೋಗ್ಬೇಕಾ, ಎಡಗಡೆ ಮಿರರ್ ನೋಡಿ ಟರ್ನ್ ಮಾಡಿ. ನಂತರ ಕೆಲವೊಬ್ಬರಿಗೆ ಒಂದೊಂದು ಡೌಟ್ ಇರುತ್ತೆ. ಏನಂದರೆ, ಅಪ್ಪಲ್ಲಿ ಗಾಡಿ ನಿಂತರೆ ಗಾಡಿ ಹಿಂದೆ ಬರುತ್ತೆ, ನಾನು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಅನೇಕ ಜನರಿಗೆ ಸಮಸ್ಯೆ ಇರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಗಾಡಿ ಅಪ್ಪಲ್ಲಿ ನಿಂತಿರೋವಾಗ ನೀವು ಮೊದಲು ಬ್ರೇಕ್ ಇಟ್ಕೊಂಡಿರ್ತೀರ. ಬ್ರೇಕ್ ಇಟ್ಕೊಂಡು ಫಸ್ಟ್ ಗೇರ್ ಹಾಕಿರ್ತೀರ. ಫಸ್ಟ್ ಗೇರ್ ಹಾಕಿ ನಾನು ಮೊದಲೇ ಹೇಳಿದ್ದೆ, ಅರ್ಧ ಕ್ಲಚ್ ಹೆಂಗೆ 1, 2, 3, 4 ಒಂದೊಂದು ಸೆಕೆಂಡಲ್ಲಿ ನೀವು ಅರ್ಧ ಕ್ಲಚ್ ಬಿಟ್ಕೊಂಡು ಬಂದರೆ ಒಂದು ವೈಬ್ರೇಷನ್ ಬರುತ್ತೆ, ಇಂಜನ್ ವೈಬ್ರೇಷನ್ ಬರುತ್ತೆ. ಇಂಜನ್ ವೈಬ್ರೇಷನ್ ಬಂದಾಗ ನೀವು ಧೈರ್ಯವಾಗಿ ಬ್ರೇಕ್ ಬಿಡಿ, ಗಾಡಿ ಹಿಂದೆ ಹೋಗೋದಿಲ್ಲ. ಆ ತಕ್ಷಣ ನೀವು ಎಕ್ಸ್ಲೇಟರ್ ಕೊಟ್ಟು ಆ ಅರ್ಧ ಕ್ಲಚ್ ಬಿಟ್ಟರೆ ಗಾಡಿ ತಾನಾಗಿ ಮುಂದೆ ಹೋಗುತ್ತೆ. ಇದು ಅರ್ಧ ಕ್ಲಚ್ಗೆ 20 ಇಂದ 30 ಸೆಕೆಂಡ್ ಕಾಲ ಮಾತ್ರ ಸಮಯ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಕ್ಲಚ್ಚು ಹಾಳಾಗುತ್ತೆ. ತುಂಬ ಹೊತ್ತು ಅರ್ಧ ಕ್ಲಚ್ಚಲ್ಲಿ ನಿಂತ್ಕೊಂಡಿರಬಾರ್ದು. ಸಿಗ್ನಲ್ ಬಿಡುತ್ತೆ, ಇನ್ನೇನು ನಾವು ಹೋಗ್ತೀವಿ ಅಂತ ನಿಮ್ಗೆ 20-30 ಸೆಕೆಂಡ್ ಇದ್ದಾಗ ಮಾತ್ರ ನೀವು ಈ ಅರ್ಧ ಕ್ಲಚ್ ಪ್ರಯೋಗ ಮಾಡಿ ನಂತರ ಎಕ್ಸ್ಲೇಟರ್ ಕೊಟ್ಟು ಕ್ಲಚ್ ನಿಧಾನಕ್ಕೆ ಬಿಟ್ಟರೆ ಹಂತ ಹಂತವಾಗಿ ಗಾಡಿ ಮುಂದೆ ಹೋಗುತ್ತೆ. ಇದು ಬಹಳ ಮುಖ್ಯವಾದ ವಿಷಯ. ಇನ್ನೊಂದು ಕಳಕಳಿಯ ಮನವಿ, ನನ್ನ ಕಳಕಳಿಯ ಮನವಿ, ಇದು ಕಾನೂನು ನಿಯಮನು ಏನಪ್ಪ ಅಂದರೆ, ನೀವು ಮದ್ಯಪಾನ ಮಾಡಿ ದಯವಿಟ್ಟು ಗಾಡಿ ಚಾಲನೆ ಮಾಡಬೇಡಿ. ಇದು ನಿಮಗೂ ತೊಂದರೆ, ಪಬ್ಲಿಕ್ಕಿಗೂ ತೊಂದರೆ. ಇದು ಡ್ರೈವಿಂಗ್ ಮಾಡೋಕ್ಕೆ ಅಸಾಧ್ಯ ಅಂತಲೇ ಹೇಳ್ತೀನಿ. ದಯವಿಟ್ಟು ಕಳಕಳಿಯ ಮನವಿ, ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ. ಇದು ಮಣಿಕುಮಾರ್ನ ಒಂದು ಮನವಿ. ಸ್ನೇಹಿತರೆ, ನಾನು ಇದಕ್ಕೂ ಮುಂಚೆ ಹೇಳಿದ್ದೆ, ನಾನು ಮಲ್ಲೇಶ್ವರಂನಲ್ಲಿ ಡ್ರೈವಿಂಗ್ ಸ್ಕೂಲಲ್ಲಿ ತರಬೇತುದಾರನಾಗಿ ಕೆಲಸ ಮಾಡ್ತಾಯಿದ್ದೆ ಅಂತ. ಅಲ್ಲಾಗಿರ್ತಕ್ಕಂಥ ಒಂದು ಅನುಭವ ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ಹಾಗೂ ನನ್ನ ಸ್ನೇಹಿತರು ಇಬ್ಬರು ಅಂದರೆ ಟೋಟಲ್ 3 ಜನ ಡ್ರೈವಿಂಗ್ ಸ್ಕೂಲಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ವಿ.
ಒಂದೊಂದು ಸಲ ಸ್ಟೂಡೆಂಟು ತುಂಬಾ ಜಾಸ್ತಿ ಇರೋರು, ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಸಮಯನೇ ಆಗ್ತಾ ಇರಲಿಲ್ಲ, ಅಷ್ಟು ಜನ ಸ್ಟೂಡೆಂಟ್ ಇರೋರು. ಒಂದೊಂದು ಸಲ ಅಷ್ಟೇ ಖಾಲಿ ಆಗೋಗಿರೋರು, ಜಸ್ಟ್ ಒಂದು 10 ಜನ, 3 ಜನಕ್ಕೂ ಸೇರಿ ಒಂದು 10 ಜನ ಸ್ಟೂಡೆಂಟ್ ಇರೋರು. ಒಂದು ಸಲ ಅಂತೂ ಈ ಪರಿಸ್ಥಿತಿ ಬಂತು, ಅಂದರೆ ತುಂಬ ಜನ ಸ್ಟೂಡೆಂಟೇ ಇಲ್ದಿರೋ ಅಂಥ ಪರಿಸ್ಥಿತಿ ಬಂತು. ಬೆಳಗ್ಗೆ ಒಂದು 2 ಜನ ಕೊಟ್ಟರೆ ಸಾಯಂಕಾಲ ಒಬ್ರಿಗೆ ಮಾತ್ರ ಕೊಡ್ತಾಯಿದ್ವಿ. ತುಂಬಾ ಸಮಯ ಕಳೆಯೋದಕ್ಕೆ ಒಂದು ಬೇಜಾರು ಅಂತಾರಲ್ಲ, ಆ ಥರ ಒಂದು ಬೇಜಾರಾಗೋದು, ಸಮಯ ಹೋಗ್ತಾನೆ ಇರಲಿಲ್ಲ. ಹೀಗಿರೋವಾಗ ಮಧ್ಯಾಹ್ನ ಲಂಚ್ ಟೈಮ್ ಆಯಿತು, ನಾನು ನಮ್ಮ ಸ್ನೇಹಿತರು ಊಟಕ್ಕೆ ಹೋದ್ವಿ. ಆ ಸಮಯದಲ್ಲಿ ಒಂದು ಹೆಂಗಸು ಸುಮಾರು 68 ವರ್ಷ ಡ್ರೈವಿಂಗ್ ಕಲಿಬೇಕು ಅಂತ ಒಂದು ಆಸೆಯಿಂದ ನಮ್ಮ ಆಫೀಸಿಗೆ ಬಂದರು. ನಮ್ಮ ಡ್ರೈವಿಂಗ್ ಸ್ಕೂಲ್ ಓನರ್ ಇದ್ದರು. ಅವರು ನೋಡಿದ ತಕ್ಷಣ ಈಕೆ ಡ್ರೈವಿಂಗ್ ಕಲಿತಾರ ಈ ವಯಸ್ಸಲ್ಲಿ, ಬೇಡ ನಿಮ್ಗೆ ಯಾಕೆ ಈ ಟೈಮ್ನಲ್ಲಿ ಡ್ರೈವಿಂಗ್ ಕಲಿಯೋದು, ತುಂಬಾ ಕಷ್ಟ ಆಗುತ್ತೆ, ಬೇಡ ಬೇಡಮ್ಮ ಆಗಲ್ಲ ಅಂತಬಿಟ್ಟು ಅವ್ರು ವಾಪಸ್ ಕಳಿಸ್ಬಿಟ್ರು. ಆಕೆ ತುಂಬ ಬೇಜಾರದಿಂದ ಹೊರಗಡೆ ಹೋಗ್ತಾಯಿದ್ರು. ನಾವು ಆವಾಗ ತಾನೇ ಊಟ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ನಾವು ಬರೋವಾಗ ಆ ಯಂಗ್ಸ್ನ 3 ಜನನೂ ನೋಡಿದ್ವಿ. ಯಾರಿರ್ಬೋದು ಅಂತೇಳ್ಬಿಟ್ಟು ನಮ್ಮ ಓನರ್ ಹತ್ರ ಕೇಳಿದ್ವಿ, ಯಾರು ಸರ್ ಅವರು ಹೊರಗಡೆ ಹೋಗ್ತಾ ಇರೋರು ಅಂದರು. ಅವರು ಡ್ರೈವಿಂಗ್ ಕಲಿಬೇಕಂತ ಬಂದಿದ್ದಾರಪ್ಪ, ಈ ವಯಸ್ಸಲ್ಲಿ ಅವ್ರು ಡ್ರೈವಿಂಗ್ ಕಲಿತಾರ, ಅದಕ್ಕೆ ವಾಪಸ್ ಕಳಿಸ್ತೆ ಅಂದರು. ಸರ್ ಏನಕ್ಕೆ ಸರ್, ಈಗಲೇ ಸ್ಟೂಡೆಂಟ್ ಇಲ್ದಿರ ಇದ್ದೀವಿ, ನೀವು ಯಾಕೆ ವಾಪಸ್ ಕಳಿಸಿದ್ರಿ, ಕರೀರಿ ಅವ್ರನ್ನ ಅಂದರು. ಅವರೆಲ್ಲ ಓನರ್ ನೋಡ್ಬಿಟ್ಟು ಇವ್ರಿಗೆ ಯಾಕೆ ಬೇಕಿತ್ತು, ಅವ್ರು ಕಲ್ಸೋಕ್ಕಾಗುತ್ತಾ, ನನ್ನ ಜೊತೆ ಇಬ್ಬರಿದ್ರಲ್ಲ ಅವರು ತಲೆನೇ ಕೆಡ್ಸ್ಕೊಂಡಿಲ್ಲ, ಅಯ್ಯೋ ಇವೆಲ್ಲ ರಿಸ್ಕು ಅಂತ ಹೇಳ್ಬಿಟ್ಟು ಅವರು ಮುಂದಕ್ಕೆ ಕೊಟ್ಟೋಗ್ಬಿಟ್ರು. ನನಗೆ ಯಾಕೋ ಮನಸ್ಸು ಬರಲಿಲ್ಲ, ಪಾಪ ಎಷ್ಟು ಶ್ರದ್ಧೆಯಿಂದ ಬಂದಿದ್ದಾರೆ, ಯಾಕೆ ವಾಪಸ್ ಕಳಿಸೋದು ಅಂತೇಳ್ಬಿಟ್ಟು ನಾನೇ ಓಡೋದೆ. ತಕ್ಷಣ ಓಡೋಗಿ ಆ ಹೆಂಗಸು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅವ್ರು ಹೋಗಿ ಅಮ್ಮ ನಿಂತ್ಕೊಳ್ಳಿ ಅಂದೆ. ಏನಪ್ಪ ಅಂದರು, ನೀವು ಡ್ರೈವಿಂಗ್ ಕಲಿಯೋಕ್ಕೆ ಬಂದಿದ್ರಾ ಅಂದೆ. ಹೌದು ಅಂದರು. ಯಾಕೆ ಈ ವಯಸ್ಸಲ್ಲಿ ಡ್ರೈವಿಂಗ್ ಕಲಿಬೇಕು, ಇದಕ್ಕೆ ಮುಂಚೆ ನೀವು ಯಾಕೆ ಕಲ್ತಿಲ್ಲ ಅಂತ ಕೇಳಿದೆ. ಅವರು ಒಂದು ಇನ್ಸಿಡೆಂಟ್ ಹೇಳಿದ್ರು ರೀ. ಅವ್ರು ಹೇಳಿದ್ರು, ನೋಡಪ್ಪ 15 ದಿವಸದ ಹಿಂದೆ ನಾನು 18 ಕ್ರಾಸಲ್ಲಿ ನನ್ನ ಅಪಾರ್ಟ್ಮೆಂಟಲ್ಲಿ ನಾನು ಮನೆ ಇರೋದು. ನಮ್ಮ ಯಜಮಾನರಿಗೆ ನೈಟ್ 1 ಗಂಟೆನಲ್ಲಿ ಸ್ವಲ್ಪ ಚೆಸ್ಟ್ ಪೇಯ್ನ್ ಅಂದರೆ ಎದೆ ನೋವು ಕಾಣಿಸ್ಕೊಂಡ್ಬಿಡ್ತು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮನೇಲಿ ಝೆನ್ ಕಾರ್ ಇದೆ, ಓಡಿಸೋರು ನಮ್ಮ ಯಜಮಾನ್ರೊಬ್ಬರೇ, ನನಗಂತೂ ಓಡ್ಸೋಕ್ಕೆ ಬರೋದಿಲ್ಲ, ಏನು ಮಾಡೋದು. ತಕ್ಷಣವೇ ಹೊರಗಡೆ ಬಂದರೆ ಅವಾಗೆಲ್ಲ ಕ್ಯಾಬು ಈ ರ್ಯಾಪಿಡೋ ಏನೂ ಇರಲಿಲ್ಲ ರೀ. ತಕ್ಷಣ ರಸ್ತೆಯಲ್ಲಿ ಬಂದರೆ ಒಂದು ಆಟೋನೂ ಸಿಗ್ತಾಯಿಲ್ಲ, ಯಾರು ಕೈ ಅಡ್ಡ ಹಾಕಿದ್ರು ಯಾರೂ ನಿಲ್ಲಿಸ್ತಾ ಇಲ್ಲ. ಆಕೆ ತುಂಬಾ ಒಂಥರ ಟೆನ್ಷನಲ್ಲಿ, ಯಾರೋ ಪುಣ್ಯಾತ್ಮ ಒಂದು ಕಾರ್ ನಿಲ್ಲಿಸ್ಬಿಟ್ಟು ತಕ್ಷಣ ಪಕ್ಕದಲ್ಲೇ 15 ಕ್ರಾಸಲ್ಲಿ ಲಕ್ಷ್ಮೀ ಮೆಟರ್ನಿಟಿ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಜಾಯ್ನ್ ಆಗಿ ಹೆಂಗೋ ಆತ ಬಚಾವಾದ, ಜೀವ ಉಳಿತು ಅಂದ್ಕೊಳ್ಳಿ. ತಕ್ಷಣ ಅವತ್ತಿಂದ ಆಕೆಗೆ ಒಂದು ನಿಶ್ಚಯ ಬಂತು, ಹೇಗಾದರೂ ಅಟ್ಲೀಸ್ಟ್ ಒಂದು 5-6 ಕಿಲೋಮೀಟ್ರ್ ಓಡಿಸೋಷ್ಟು ನಾನು ಡ್ರೈವಿಂಗ್ ಕಲಿಬೇಕಲ್ವಾ ಅನ್ನೋ ಒಂದು ನಿಶ್ಚಯ ಮಾಡಿಕೊಂಡು ನಮ್ಮ ಡ್ರೈವಿಂಗ್ ಸ್ಕೂಲ್ಗೆ ಬಂದರು. ಆಗ ಕೇಳಿದ್ರೆ ನಿಮ್ಮ ಓನರ್ ಆಗಲ್ಲ ಅಂತ ಹೇಳ್ಬಿಟ್ರಪ್ಪ, ನಾನೇನು ಮಾಡಲಿ ಅಂದರು. ನಾನು ಹೇಳಿದೆ, ನೋಡಮ್ಮ ನೀವೊಂದು 5-6 ಕ್ಲಾಸ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ವಾ, ನಿಮ್ಮ ಕಲಿಯೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದೆ. 5ಏನಪ್ಪ, 10 ಕ್ಲಾಸ್ ಎಕ್ಸ್ಟ್ರಾ ಆದರೂ ನಾನು ಹಣ ಕೊಡ್ತೀನಿ, ನಾನು ಡ್ರೈವಿಂಗ್ ಕಲಿಬೇಕಷ್ಟೇ ಅಂದರು. ಆಕೆ ಇಂಟ್ರೆಸ್ಟ್ ನೋಡಿ ನನಗೂ ಡ್ರೈವಿಂಗ್ ಕಲಿಸೋ ಒಂದು ಇಂಟ್ರೆಸ್ಟ್ ನನಗೂ ಬಂತು. ಯಾಕೆಂದರೆ ಡ್ರೈವಿಂಗ್ ಸರ್ವೇ ಸಾಮಾನ್ಯ ಎಲ್ಲರೂ ಕಲಿತಾರೆ ನಿಜ, ಈ ಥರ ಇರೋರಿಗೆ ಡ್ರೈವಿಂಗ್ ಹೇಳ್ಕೊಟ್ರೆ ನಮಗೂ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡು ಬಂದು ಸರ್ ಅಡ್ಮಿಷನ್ ಮಾಡ್ಕೊಳ್ಳಿ ಅಂದರು. ಈ ಡ್ರೈವರ್ ಇಬ್ಬರು ಓನರ್ ಎಲ್ಲರೂ ನಾನು ನೋಡಿ ನಗ್ತಾಯಿದ್ರು, ಒಳಗೊಳಗೆ ನಗ್ತಾಯಿದ್ದಾರೆ, ಮಣಿಕುಮಾರ್ಗೆ ಇದೆಲ್ಲ ಬೇಕಾಗಿತ್ತಾ ಅಂತ. ಆಯಿತು ಅಂತ ನನ್ನ ಬಲವಂತದ ಮೇಲೆ ಒಂದು 1000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಕೊಂಡ್ರು. ಅಡ್ಮಿಷನ್ ಮಾಡ್ಕೊಂಡು ಮಾರನೇ ದಿವಸದಿಂದ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದೆ. ಡ್ರೈವಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದೊಂದು ವಿಧಾನ ಹೇಳ್ತಾಯಿದ್ರೆ ಅಮ್ಮ ಎಷ್ಟು ಇಂಟ್ರೆಸ್ಟಾಗಿ ಕಲ್ತ್ಲು ಅಂದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಇನ್ನೊಂದು 5-6 ಕ್ಲಾಸ್ ಎಕ್ಸ್ಟ್ರಾ ತೊಗೊಂಡ್ರು. ನನಗೆ ನಂಬಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಮಾರನೇ ದಿನ ನಾನು ನನ್ನ ಸ್ನೇಹಿತರು ಇದೇ ಡ್ರೈವಿಂಗ್ ಸ್ಕೂಲಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸಮಯ ಒಂದು 11-11:30 ಆಗಿರ್ಬೋದು ಅನಿಸುತ್ತೆ. ಸೀದಾ ಝೆನ್ ಕಾರ್ ನನ್ನ ಆಫೀಸ್ ಮುಂದೆ ಬಂದು ಗ್ಲಾಸ್ ತೆಗೆದು, ಮಣಿ ಸರ್ ಇಲ್ಲಿ ನೋಡಿ, ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ನಿಮ್ಮ ಆಫೀಸ್ವರೆಗೂ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಕೆಲಸದಲ್ಲಿ ತೃಪ್ತಿ ಅವತ್ತು ನನಗೆ ಖಂಡಿತ ಸಿಕ್ತು ರೀ. ಹಾಗೆ ಹೇಳೋದು, ಯಾವುದೇ ಕೆಲಸ ಮಾಡಿದ್ರೂ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತೀವಿ ನಿಜ, ಆದರೆ ನಮಗೆ ಅಂತ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಕೆಲಸದಲ್ಲಿ ತೃಪ್ತಿ, ಆ ತೃಪ್ತಿ ಸಿಕ್ಕಿದ್ರೇ ನಾವು ಮಾಡೋ ಕೆಲಸಕ್ಕೆ ಒಂದು ಸದುಪಯೋಗ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಜೋಕ್ ಹೇಳ್ತೀನಿ ಅಂತ, ಖಂಡಿತ ನಾನು ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಈ ವಿಡಿಯೋದಲ್ಲೂ ಕೊನೆಯಲ್ಲಿ ಒಂದು ನಗೆ ಹನಿ ಇರುತ್ತೆ. ಅದಕ್ಕೂ ಮುಂಚೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಗುಂಡ KSRTC ಬಸ್ ಹತ್ತಾನೆ, ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾನೆ. ಹಲವಾರು ಊರುಗಳು ದಾಟ್ಕೊಂಡು ಅದು ಬೆಂಗಳೂರಿಗೆ ಬರೋ ಬಸ್ ಅದು. ಹೀಗೆ ಪ್ರಯಾಣ ಮಾಡ್ಕೊಂಡು ಬರ್ತಾ ಇರುವಾಗ ಡ್ರೈವರ್ ಗಾಡಿ ಓಡಿಸೋದನ್ನೇ ನಮ್ಮ ಗುಂಡ ನೋಡ್ತಾ ಇರ್ತಾನೆ. ನೋಡ್ತಾ ಒಂದು ಕಡೆ ಸ್ಟಾಪ್ ಬರುತ್ತೆ, ಬಸ್ ನಿಲ್ಲಿಸ್ತಾನೆ. ಬಸ್ ನಿಲ್ಲಿಸಿ ನಮ್ಮ ಡ್ರೈವರು ಕಂಡಕ್ಟ್ರು ಊಟ ಮಾಡ್ಕೊಂಬರೋಣ ಅಂತ ಊಟಕ್ಕೆ ಹೋಗ್ತಾರೆ. ನಮ್ಮ ಗುಂಡ ಗಾಡಿಯಲ್ಲೇ ಕೂತಿರ್ತಾನೆ. ಡ್ರೈವರ್ ಕರೀತಾರೆ, ಬಾಪ ಊಟ ಮಾಡ್ಕೊಂಬರೋಣ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ ನೀವು ಹೋಗಿ ನಂದು ಊಟ ಆಯಿತು ಅಂತ ಹೇಳ್ತಾನೆ. ನಂತರ ಊಟ ಮುಗಿಸ್ಕೊಂಡು ನಮ್ಮ ಡ್ರೈವರ್ ಡೋರ್ ತೆಗೆದು ಸೀಟಲ್ಲಿ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕೋಣ ಅಂತ ನೋಡ್ತಾರೆ, ಗೇರ್ ಗಾಡಿ ಇರಲ್ಲ ಅಲ್ಲಿ. ಇದೇನಪ್ಪ ಆಶ್ಚರ್ಯ ಅಂತ ಗಾಡಿ ಆಫ್ ಮಾಡಿಬಿಟ್ಟು ಸುತ್ತಲೂ ಹುಡುಕ್ತಾರೆ.
ಹುಡುಕ್ತಾರೆ ಗೇರ್ ರಾಡ್ ಎಲ್ಲೂ ಕಾಣಲ್ಲ. ಗುಂಡ ಕೇಳ್ತಾನೆ, ಏನು ಸ್ವಾಮಿ ಹೆಂಗೆ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅಲ್ಲಯ್ಯ, ನನ್ನ ಗಾಡಿ ಇಳಿಯೋಕ್ಕೆ ಮುಂಚೆ ಗೇರ್ ರಾಡ್ ಇತ್ತು, ಇವಾಗ ಬಂದು ನೋಡಿದ್ರೆ ಗೇರ್ ರಾಡ್ ಇಲ್ವಲ್ಲ ಅಂತಾನೆ. ಓ ಅದಾ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಯಾವುದೋ ಸೀಟ್ ಕೆಳಗೆ ಬಚ್ಚಿಕ್ಕಿರ್ತಾನೆ. ನಂತರ ತೆಗೆದುಕೊಡ್ತಾನೆ. ಏನಯ್ಯ ಇದು ಇಲ್ಲೇಗೆ ಬಂತು ಅಂತ ಕೇಳ್ತಾನೆ. ಅಲ್ಲ ಸ್ವಾಮಿ, ನೀವು ಗಾಡಿ ಓಡಿಸೋವಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಅದನ್ನು ಕೀಳೋದಕ್ಕೆ ನೀವು ಮುಂದೆ ಹಿಂದೆ ಟ್ರೈ ಮಾಡ್ತಾನೇ ಇದ್ದೀರಾ, ನಿಮ್ಮ ಕೈನಲ್ಲಿ ಕೀಳೋಕ್ಕಾಗಲಿಲ್ಲ ನೋಡಿ, ನೀವು ಹೋಗಿ ಬರೋದ್ರೊಳಗೆ ನಾನು ಕಿತ್ತಿಕ್ಕಿದ್ದೀನಿ ಹೆಂಗೆ ಅಂತ ಕೇಳೋದಂತೆ. ನಮ್ಮ ಡ್ರೈವರು ಸುಸ್ತು